ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಭೀಮ್ ನಡೆ ನ್ಯೂಸ್. ರಾಜ್ಯ ಸರ್ಕಾರದ ಆಡಳಿತದ ಬಗ್ಗೆ ಜನರಿಗೆ ವಿಶ್ವಾಸವಿದ್ದಿದ್ರೆ ಇವರೆಲ್ಲರೂ ಪ್ರಚಾರ ಮಾಡುವ ಅವಶ್ಯಕತೆಯೇ ಬರ್ತಿರ್ಲಿಲ್ಲ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಸಿಟಿ ರವಿ ಹೇಳಿದ್ದಾರೆ. ಏಪ್ರಿಲ್ 4ರ ಬೆಳಗ್ಗೆ 11 ಗಂಟೆಯ ಸಮಯದಲ್ಲಿ ಬಾಗಲಕೋಟೆ ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವರು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಇವರು ಇಲ್ಲಿ ಇಡೀ ಸರ್ಕಾರವೇ ಬಂದು ಕೂತು ಪ್ರಚಾರ ಮಾಡುವ ಅವಶ್ಯಕತೆಯೇ ಇರ್ತಿರ್ಲಿಲ್ಲ ಎಂದು ಅವರು ಟೀಕೆ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಭೀಮ್ ನಡೆ ನ್ಯೂಸ್, ಬಾಗಲಕೋಟೆ. ಪ್ರಧಾನಮಂತ್ರಿಗಳು ಯಾವುದೇ ಉಪಚುನಾವಣೆಯಲ್ಲಿ, ಲೋಕಸಭೆಯ ಉಪಚುನಾವಣೆಯಲ್ಲಿ ಅವರು ಕ್ಯಾಂಪೇನ್ ನ ಇವತ್ತಿನವರೆಗೂ ಮಾಡಿಲ್ಲ. ಇವತ್ತಿನವರೆಗೂ ಉಪಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡಿಲ್ಲ. ಇವರು ಕ್ಯಾಂಪೇನ್ ಮಾಡ್ತಾರೆ ಅಂದ್ರೆ ಇವರ ಆಡಳಿತ ಬಗ್ಗೆ ಜನರಿಗೆ ವಿಶ್ವಾಸ ಇದ್ದಿದ್ರೆ ಇವ್ರು ಕ್ಯಾಂಪೇನ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಮುಖ್ಯಮಂತ್ರಿಗಳು ಒಂದ್ಸರಿ ಅವಾಗ ಉಪಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಒಂದ್ಸರಿ ಬಂದು ಭಾಷಣ ಮಾಡಿ ಹೋಗಿದ್ರು. ಇಲ್ಲೇ ಬಂದು ಮುಖ ಹಾಕಿ ಆಮೇಲೆ ಉಪಮುಖ್ಯಮಂತ್ರಿಗಳು ಧಮಕಿ ಹಾಕಿ ಯಾವ್ದು ಇನ್ನೂ 4 ದಿನ ಬರಲಿ, ನಮ್ಗೇನು ಬೇಜಾರಿಲ್ಲ. ಬೇಕಾದ್ರೆ ನಾನು ಹೇಳಿದಂದ್ರೆ ಬೇಕಾದ್ರೆ ಇಲ್ಲೇ ಇರ್ಲಿ ಅವ್ರನ್ನ. ಆದ್ರೆ ಒಂದು ಬಾಗಲಕೋಟೆ ಜನರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ. ಇವ್ರೆಲ್ರೂ 6ನೇ ತಾರೀಕು ಟೆಂಟ್ ಕಿತ್ಕೊಂಡು ಹೋದ್ರೆ ಮತ್ತೆ ಬಾಗಲಕೋಟೆ ರಿಸಲ್ಟ್ ಬಂದ್ಮೇಲೆ ಈ ಕಡೆ ದಿಕ್ಕಿಗೆ ತಲೆನೋವು ಹಾಕಲ್ಲ.